ಬಲೂನ್ಗಳಿಗೆ ಗಾಳಿ ತುಂಬಿಸುವಂತಹ ಹೀಲಿಯಂ ತುಂಬಿದ್ದಂತಹ ಸಿಲಿಂಡರ್ ಸ್ಫೋಟಗೊಂಡು ಸ್ಥಳದಲ್ಲೇ ಓರ್ವ ಮೃತಪಟ್ಟು 4ವರಿಗೆ ಗಾಯವಾದಂತಹ ಘಟನೆ ಮೈಸೂರು ಅರಮನೆ ಮುಂಭಾಗದಲ್ಲಿ ನಡೆದಿರತಕ್ಕಂಥದ್ದು. ಘಟನಾ ಸ್ಥಳದಲ್ಲಿ ನಾನಿದ್ದೀನಿ, ನೀವು ನೋಡಬಹುದು. ಏನೋ ರಾತ್ರಿ 8:30 ಸುಮಾರಿಗೆ ಮೈಸೂರು ಅರಮನೆಯ ಜಯಮಾರ್ತಾಂಡ ದ್ವಾರ ಏನಿದೆ, ಈ ದ್ವಾರದ ಮುಂಭಾಗದಲ್ಲೇ ಕೂಡ ಈ ಒಂದು ಸ್ಫೋಟ ಸಂಭವಿಸಿರ್ತಕ್ಕಂಥದ್ದು. ಹೀಲಿಯಂ ತುಂಬಿದ್ದಂತಹ ಒಂದು ಸಿಲಿಂಡರ್ ಏನಿತ್ತು, ಆ ಸಿಲಿಂಡರ್ ಸಂಪೂರ್ಣವಾಗಿ ಛಿದ್ರ ಆಗಿತ್ತು. ಇದೇ ಒಂದು ಸ್ಥಳದಲ್ಲಿ ಆ ಛಿದ್ರ ಆದಂತ ಸಂದರ್ಭದಲ್ಲಿ ಆ ಸೈಕಲ್ ನಲ್ಲಿ ಏನೋ ಒಂದು ಸಿಲಿಂಡರ್ ನ ಇಟ್ಕೊಂಡು ಬಲೂನ್ ವ್ಯಾಪಾರ ಮಾಡ್ತಿದ್ದ ಆ ವ್ಯಾಪಾರಸ್ಥ ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಬಲೂನ್ ಅನ್ನ ಕೊಳ್ಳಿಕ್ಕೆ ಹೋದಂತವ್ರು, ಜೊತೆಗೆ ಈ ಒಂದು ಸ್ಥಳದಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಂತ ಪ್ರವಾಸಿಗರೇನಿದ್ರು ಅವರಲ್ಲಿ 4ವರಿಗೆ ಗಾಯಗಳಾಗಿತ್ತು. ಅದರಲ್ಲಿ 2ರ ಸ್ಥಿತಿ ಚಿಂತಾಜನಕವಾಗಿರ್ತಕ್ಕಂಥದ್ದು. ಒಬ್ಬರ ದೇಹದ ಭಾಗಗಳೇನಿದ್ವು ಅವೆಲ್ಲವೂ ಕೂಡ ಸಂಪೂರ್ಣ ಛಿದ್ರ ಆಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂತಹ ಬ್ಯಾರಿಗೇಡ್ಗಳಲ್ಲೂ ಕೂಡ ಆ ಒಂದು ರಕ್ತದ ಕಲೆಗಳಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಈಗ ಆ ಒಂದು ಘಟನೆಯಲ್ಲಿ ಮೃತಪಟ್ಟಂತಹ ವ್ಯಕ್ತಿ ಏನಿದ್ದಾನೆ, ಆ ವ್ಯಕ್ತಿಯನ್ನ ಉತ್ತರ ಪ್ರದೇಶ ಮೂಲದ 40 ವರ್ಷದ ಸಲೀಂ ಅಂತೇಳಿ ಪೊಲೀಸರು ಗುರುತು ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನುಳಿದಂತೆ ಈ ಒಂದು ಘಟನೆಯಲ್ಲಿ ಗಾಯಗೊಂಡಿರ್ತಕ್ಕಂತಹ 4 ಜನರ ವಿಳಾಸಗಳು ಕೂಡ, ಹೆಸರುಗಳು ಕೂಡ ಈಗ ರಿವೀಲ್ ಆಗಿರ್ತಕ್ಕಂಥದ್ದು. ಒಂದು ಶಹನಾಬ್ ಶಬೀರ್ ಅಂತೇಳಿ 54 ವರ್ಷದ ವ್ಯಕ್ತಿ. ಈ ವ್ಯಕ್ತಿ ಕೂಡ ಕೋಲ್ಕತ್ತಾ ಮೂಲದವರು. ಇವರು ಸದ್ಯಕ್ಕೆ ಎಡಗಾಲಿಗೆ ಒಂದಷ್ಟು ಗಾಯಗಳಾಗಿದೆ, ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಇಲ್ಲ. ಅವರನ್ನು ಕೂಡ ಮೈಸೂರಿನ KR ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಬಹಳ ಮುಖ್ಯವಾಗಿ ಹೇಳುವಂಥದ್ದು, ಲಕ್ಷ್ಮಿ ಅನ್ನುವಂತಹ 45 ವರ್ಷದ ಏನು ಪ್ರವಾಸಿ ಏನಿದ್ರು ಅವರು ಬೆಂಗಳೂರಿಂದ ಬಂದಿದ್ದಂಥವ್ರು. ಇವ್ರಿಗೂ ಕೂಡ ಹೆಚ್ಚಿನ ಗಾಯಗಳಾಗಿರ್ತಕ್ಕಂಥದ್ದು. ಇವರನ್ನ JSS ಆಸ್ಪತ್ರೆಯಲ್ಲಿ ಇಟ್ಟು ಚಿಕಿತ್ಸೆಯನ್ನ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ರಾಯಚೂರು ಅಂದ್ರೆ ದಾವಣಗೆರೆ ಮೂಲದಂತಹ ಕೊಟ್ರೇಶ್ ಅಂತ ಏನಿದ್ರು, ಆ ಕೊಟ್ರೇಶ್ ಅನ್ನೋರು ಕೂಡ ಈ ಒಂದು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ. ಅವ್ರಿಗೂ ಕೂಡ KR ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತದೆ. ಸದ್ಯಕ್ಕೆ ಇವರು ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಇಲ್ಲ ಅಂತ ಸದ್ಯಕ್ಕೆ ಹೇಳುವಂಥದ್ದು. ಅದೇ ರೀತಿಯಾಗಿ 29 ವರ್ಷದ ನಂಜನಗೂಡು ಮೂಲದ ಮಂಜುಳಾ, ಇವರಿಗೆ ಸ್ವಲ್ಪ ಸೀರಿಯಸ್ ಇದೆ. ಇವರು ಕೂಡ KR ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅದೇ ರೀತಿಯಾಗಿ 30 ವರ್ಷದ ರಂಜಿತಾ ಅನ್ನೋರು ಕೂಡ ಈಗ JSS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರತಕ್ಕಂಥದ್ದು. ಈಗ ಸದ್ಯಕ್ಕೆ ಪೊಲೀಸರು ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯನ್ನು ಕೂಡ ಶುರು ಮಾಡಿರ್ತಕ್ಕಂಥದ್ದು. ಈ ಒಂದು ಘಟನೆ ಆಕಸ್ಮಿಕ ಅಂತ ಮೇಲ್ನೋಟಕ್ಕೆ ಕಂಡರೂ ಕೂಡ ಆದರೆ ಸಲೀಮನ ಹಿನ್ನೆಲೆ ಇರ್ಬೋದು. ಇಲ್ಲಿ ಹೆಚ್ಚು ಬಲೂನ್ ವ್ಯಾಪಾರವನ್ನು ಯಾರು ಕೂಡ ಮಾಡ್ತಿರ್ಲಿಲ್ಲ ಅನ್ನುವಂತಹ ಒಂದು ಇಲ್ಲಿನ ಸ್ಥಳೀಯ ಗೈಡ್ನ ಮಾತೇನಿದೆ, ಆ ಒಂದು ಹೇಳಿಕೆ ಆಧಾರದ ಮೇಲೂ ಕೂಡ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಒಂದು ಇಡೀ ಘಟನೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಸ್ಥಳದಲ್ಲಿರ್ತಕ್ಕಂಥ ಈ ಒಂದು CC ಕ್ಯಾಮ್ರಾ. ಈ ಒಂದು CC ಕ್ಯಾಮ್ರಾದ ದೃಶ್ಯಾವಳಿಗಳನ್ನು ಕೂಡ ಆಧರಿಸಿ ಪೊಲೀಸರು ತನಿಖೆಯನ್ನು ಶುರು ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ದೇವರಾಜ ಪೊಲೀಸರು ಸುಮೋಟೋ ಕೇಸನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ, ತನಿಖೆಯನ್ನು ಮುಂದುವರಿಸಿದ್ದಾರೆ. ಸಲೀಮನ ಹಿನ್ನೆಲೆ ಏನು, ಆತ ಇಲ್ಲಿಗೆ ಯಾವಾಗ ಬಂದ, ಅಂದ್ರೆ ಒಂದು ವಾರದಿಂದ ಬಂದಂಥವನು ಎಲ್ಲಿ ಉಳ್ಕೊಂಡ, ಇಲ್ಲಿ ಹೆಚ್ಚು ಬಲೂನ್ ವ್ಯಾಪಾರ ಆಗದೆ ಇದ್ರು ಕೂಡ ಇಲ್ಲಿಗೆ ಏನಕ್ಕೆ ಬಂದ, ಈ ಒಂದು ಘಟನೆ ಅಚಾನಕ್ ಆಗಿ ಆಗಿರ್ತಕ್ಕಂಥದ್ದು ಆಕಸ್ಮಿಕವ ಅಥವಾ ಉದ್ದೇಶಪೂರ್ವಕವ ಅನ್ನೋ ಒಂದು ಆಂಗಲ್ ಏನಿದೆ, ಆಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮುಂದುವರಿಸಿರ್ತಕ್ಕಂಥದ್ದನ್ನು ನಾವು ಈಗ ಸದ್ಯಕ್ಕೆ ಗಮನಿಸಬಹುದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.